ಅದರ ರಟ್ಟು, ಪುಸ್ತಕದ ಹೆಸರು ಶ್ರಾವಣಿಗೆ ತುಂಬಾ ಪರಿಚಿತ. ಅದರ ರಟ್ಟಿನ ಚಿತ್ರ ಅಲ್ಲಲ್ಲಿ ಮ್ಯಾಗಝೀನ್ಗಳಲ್ಲಿ ನೋಡಿದ್ದಳು. ಪುಸ್ತಕದ ಬಗ್ಗೆ ವಿಮರ್ಶಾ ಲೇಖನಗಳನ್ನು ಓದಿದ್ದಳು. ಪುಸ್ತಕ ಹುಡುಕಿಕೊಂಡು ಬೆಂಗಳೂರಿನ ಅಷ್ಟು ಪುಸ್ತಕದ ಅಂಗಡಿ ಹಾಗೂ ಲೈಬ್ರರಿಗಳನ್ನು ತಿರುಗಾಡಿ ಬಂದಿದ್ದಳು. ಅದು ಸಿಕ್ಕಿರಲಿಲ್ಲ. ಈಗ ಶಿಶಿರನ ಕೈಲಿದೆ. ಶ್ರಾವಣಿಗೆ ತನ್ನ ಉತ್ಸುಕತೆ ತುಳಿದಿಟ್ಟುಕೊಳ್ಳಲಾಗಲಿಲ್ಲ. ಪುಸ್ತಕದ ಹೆಸರು ಡಿಫಿಕಲ್ಟ್ ಲೇಡಿ. ನಿಮಗೆ ಕೊಡೋಣ ಅಂತ ಬಂದೆ. ನನಗೆ ಗೊತ್ತು ಇದನ್ನು ಹುಡುಕೊಂಡು ನೀವು ಓಡಾಡಿದಿರಿ ಅನ್ನೋ ವಿಷಯ ನನಗೆ ಗೊತ್ತಾಗಿರೋದು ನಿಮಗೆ ಇಷ್ಟವಾಗಲ್ಲ. ಒಬ್ಬ ಹುಡುಗ ಹೀಗೆ ಸುಮ್ಮನೆ ಬೆನ್ನು ಬಿದ್ದು ಸ್ಪೈ ಮಾಡ್ತಾ ಓಡಾಡಿದ್ರೆ ಕಿರಿಕಿರಿ ಆಗತ್ತೆ. ಇವನಿಗೆ ನನ್ನ ಬಗ್ಗೆ ಇನ್ನೂ ಏನೇನು ಗೊತ್ತಿದೆಯೋ ಅಂತ ಮನಸ್ಸು ರೇಗತ್ತೆ. ಐ ಶಿಲ್ ಸ್ಟಾಪ್ ದಿಸ್. ಇನ್ಮೇಲೆ ನಿಮಗೆ ಆ ತೊಂದರೆ ಕೊಡಲ್ಲ. ಕೊಡ್ತಿರೋ ಪುಸ್ತಕ ಬೇಡ ಅನ್ಬೇಡಿ. ಇದು ಸರಾಕದ್ದು ಆ ದುಡ್ಡಲ್ಲಿ ಖರೀದಿ ಮಾಡಿ ತಂದಿರೋ ಪುಸ್ತಕ ಅಲ್ಲ. ನಿಮಗಿದನ್ನ ಗಿಫ್ಟ್ ಅಂತಾನೂ ನಾನು ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಇರೋ ಇನ್ನೊಂದು ಪುಸ್ತಕ ನನಗೆ ಕೊಡ್ತೀರಿ ಅನ್ನೋ ಭರವಸೆ ಇಟ್ಕೊಂಡು ಇದನ್ನ ಎಕ್ಸ್ಚೇಂಜ್ ಕಾಪಿ ತರ ಕೊಡ್ತಾ ಇದ್ದೀನಿ. ದಯವಿಟ್ಟು ತಗೊಳ್ಳಿ. ಕೈನೆಟಿಕ್ಕಿಗೆ ಅನತಿ ದೂರದಲ್ಲಿ ರಸ್ತೆ ಬದಿಯ ಮಣ್ಣ ಮೇಲೆ ದೃಢವಾಗಿ ಕಾಲೂರಿ ನಿಂತ ಶಿಶಿರ್ ಚಂದ್ರ ಅದನ್ನೆಲ್ಲ ಹೇಳ್ತಾ ಇದ್ರೆ ಈ ಹುಡುಗನ ಕಣ್ಣು ಎಷ್ಟು ಮೃದುವಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಶ್ರಾವಣಿಗೆ. ಅವನ ದನಿಯಲ್ಲಿ, ಭಾಷೆಯಲ್ಲಿ ಒಂದು ಸಂಸ್ಕೃತಿ ಇತ್ತು. ಅಲ್ಲಲ್ಲಿ ಆಡಿದ ಇಂಗ್ಲಿಷು ಕೂಡ ನಿರರ್ಗಳವೆನಿಸಿತ್ತು. ನಿಂತ ಭಂಗಿಯಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು. ಅದು ಹುಡುಗಿಯರನ್ನ ಪಟಾಯಿಸಲು ನಿಲ್ಲುವ ಹುಡುಗರ ಥರದ ಭಂಗಿಯಲ್ಲ. ಗುರುಗುಡುತ್ತಿದ್ದ ಕೈನೆಟಿಕ್ನ ಆಫ್ ಮಾಡಿದವಳೆ, ನಿಮಗೆ ಯಾವ ಪುಸ್ತಕ ಬೇಕು ಕೇಳಿದಳು. ನೋಬಡಿ ಸನ್, ಆರ್ಥರ್ ಕ್ಲೆನ್ ಬರೆದಿದ್ದು. ಅವನು ಬರೆದ ಅಷ್ಟೂ ಪುಸ್ತಕ ನಿಮ್ಮ ಹತ್ರ ಇವೆ ಅಂತ ಗೊತ್ತು. ಪುಸ್ತಕ ಇಸ್ಕೊಳ್ಳೋಕ್ಕೆ ನಾನ್ ಬರಲ್ಲ. ನಿಮಗೆ ಇನ್ನೊಂದ್ಸಲ ಹೀಗೆ ರಸ್ತೆಯಲ್ಲಿ ಮಾತಾಡಿಸಿ ತೊಂದರೆ ಕೊಡಲ್ಲ. ಒಳ್ಳಿ ಕಸಿನ್ಗೆ ತಲುಪಿಸ್ಬಿಟ್ರೆ ಸಾಕು. ಅರ್ಧ ದಿನದಲ್ಲಿ ಓದಿ ಮುಗಿಸ್ತೀನಿ. 2 ದಿನದಲ್ಲಿ 3ನೇ ಸಲ ಓದಿ ನಿಮಗೆ ಒಳ್ಳೆಯ ಕಸಿನ್ ಮೂಲಕವೇ ವಾಪಸ್ ಕಳಿಸ್ತೀನಿ. ಇನ್ಮೇಲೆ ನಿಮ್ಮ ಮನೆಯ ಪಕ್ಕದ ಬಯಲಿಗೆ ಬಂದು ರಾತ್ರಿ ಹೊತ್ತಲ್ಲಿ ನಿಲ್ಲಲ್ಲ. ಕಿಟಕಿಯಲ್ಲಿ ಚೀಟಿ ಇಡಲ್ಲ. ನೀವು ಹೋಗೋ ಇಂಟರ್ನೆಟ್ ಸರ್ಫಿಂಗ್ ಸೆಂಟರ್ಗೆ ಹೋಗಲ್ಲ. ಪಾಸ್ವರ್ಡ್ ಪತ್ತೆ ಮಾಡಲ್ಲ. ಇನ್ನೊಂದೇ ಒಂದ್ಸಲ ನಿಮ್ಮ ದಿನಚರಿಯ ಒಳಕ್ಕೆ ಕಾಲಿಟ್ಟು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಆದರೆ ಒಂದು ಕಂಡೀಷನ್ ಅಂದು ಮಾತು ನಿಲ್ಲಿಸಿದ. ಏನದು? ನಾನು ಸ್ನ್ಯಾಚ್ ಮಾಡಿದ ಗೃಹಿಣಿಯರ ಅಷ್ಟು ಚೈನ್ಗಳನ್ನ ವಾಪಸ್ ಕೊಟ್ಟ ದಿನ ನೀವು ಯಾವ ಕಾರಣಕ್ಕೂ ಇಲ್ಲ ಅನ್ನದೆ ಕಾಲೇಜಿನ ಎದುರಿಗಿರೋ ಇರಾನಿ ಚಾಯ್ ಅಂಗಡಿಗೆ ಬಂದು ನನ್ನ ಜೊತೆ ಅರ್ಧ ಕಪ್ಪು ಟೀ ಕುಡಿಬೇಕು. ಒಬ್ಬ ಮನುಷ್ಯನ ಹಾನೆಸ್ಟಿಗೆ, ಬದಲಾಗೋ ಅಭಿಲಾಷೆಗೆ ನೀವು ಕೊಡಬಹುದಾದ ಚಿಕ್ಕ ಎನ್ಕರೇಜ್ಮೆಂಟ್ ಅದು. ಇವತ್ತಿನ ತನಕ ನಾನು ಚೈನ್ ಕದೀತಿದ್ದೆ ಅನ್ನೋ ವಿಷಯ ಜಗತ್ತಿನಲ್ಲಿ ಗೊತ್ತಿರೋದು ಕೇವಲ ಇಬ್ಬರಿಗೆ. ನೀವು 2ನೇಯವರು. ಮೊದಲನೆಯವರನ್ನ ಚಾಯ್ ಅಂಗಡಿಗೆ ಕರೆಯೋದು ಇಂಪಾಸಿಬಲ್. ಆದ್ದರಿಂದ ನಿಮ್ಮನ್ನು ಕರಿತಾ ಇದ್ದೀನಿ. ಎಲ್ಲ ಚೈನು ರಿಟರ್ನ್ ಮಾಡಿದ ದಿನ ಅದು ನಿಮಗೇ ಗೊತ್ತಾಗುತ್ತೆ. ಅವತ್ತು ಬರ್ತೀರಿ ತಾನೆ? ಆಮೇಲೆ ನಾನು ನಿಮ್ಮ ಕಣ್ಣಿಗೂ ಕಾಣಿಸಲ್ಲ. ಐ ಸ್ವೇರ್. ಪ್ರಾಮಾಣಿಕತೆಯಲ್ಲಿ ತೊಯ್ದು ಹೋದ ದನಿಯಲ್ಲಿ ಮಾತನಾಡಿದ್ದ ಶಿಶಿರ್. ಶ್ರಾವಣಿ 1 ನಿಮಿಷ ಯೋಚನೆ ಮಾಡಿದಳು. ಯಾವುದೋ ಪ್ರಶ್ನೆ ಮುಖದ ಕವಳಿಕೆಗಳಲ್ಲಿ ಕದಲಾಡಿ ಅದನ್ನು ಕೇಳದಿರಲಾರೆ ಅನ್ನಿಸಿದಾಗ, ಈ ವಿಷಯ ಗೊತ್ತಿರೋರು ಇಬ್ರು ಒಂದಿರಿ, ಇನ್ನೊಬ್ರು ಯಾರು ಕೇಳಿಬಿಟ್ಟಳು. ಇನ್ಫೆಂಟ್ ಜೀಸಸ್ ಅಂದವನೇ ಪುಸ್ತಕ ಅವಳ ಕೈಗಿಟ್ಟು ಮುಳುಗುತ್ತಿದ್ದ ಸೂರ್ಯನ ದಿಕ್ಕಿನ ಕಡೆಗೆ ಲಗುಬಗೆಯಿಂದ ನಡೆದು ಹೋಗಿಯೇ ಬಿಟ್ಟ ಶಿಶಿರ. ಪುಸ್ತಕದ ಹೆಸರು ಡಿಫಿಕಲ್ಟ್ ಲೇಡಿ. ಅವತ್ತು ಅರ್ಧ ರಾತ್ರಿಯ ತನಕ ದೀಪ ಉರಿಸಿಕೊಂಡು ಒಂದೇ ಗುಕ್ಕಿನಲ್ಲಿ ಓದಿ ಮುಗಿಸಿಬಿಟ್ಟಳು ಶ್ರಾವಣಿ. ಕೊನೆಯ ಪುಟದ ಕೊನೆಯ ಅಕ್ಷರ ಓದಿ ಪುಸ್ತಕ ಕೆಳಗಿಟ್ಟವಳು ಕಾದಂಬರಿಯ ಪಾತ್ರಗಳಲ್ಲಿ ಕಳೆದು ಹೋದಂತಾಗಿದ್ದಳು. ತೀರಾ ದೀಪವನ್ನ ಆರಿಸಿ ಮಲಗೋ ಮುನ್ನ ಅದೇಕೋ ಕಿಟಕಿಯ ಆಚೆಗೆ ಕಾಣುವ ಕತ್ತಲ ಬಯಲಿನಲ್ಲಿ ಅಕಸ್ಮಾತ್ ಶಿಶಿರ್ ಚಂದ್ರ ನಿಂತಿದ್ರೆ ಅನ್ನಿಸ್ಬಿಡ್ತು. ಆ ಫೀಲಿಂಗು ಅದಮಿಟ್ಟುಕೊಳ್ಳಲಾಗದೆ ಚಕ್ಕನ ಎದ್ದು ಭಾರದ ಕರ್ಟನ್ ಸರಿಸಿ ಬಯಲಿನ ಕಡೆಗೆ ಇಣುಕಿ ನೋಡಿದವಳ ಗಂಟದಲ್ಲಿ ಉದ್ಗಾರವೊಂದು ಹುಟ್ಟಿದಂತೆಯೇ ಹುಟ್ಟಿ ಸತ್ತು ಹೋಯಿತು. ಕಿಟಕಿಯ ಆಚೆಗಿನ ಕತ್ತಲ ಬಯಲಲ್ಲಿ ಯಾವುದೋ ಅವಸರದಿಂದ ಎಂಬಂತೆ ಆಕೃತಿಯೊಂದು ಸರಬರನೆ ನಡೆದು ಹೋಗುತ್ತಿರೋದು ಕಾಣಿಸ್ತು. ಅದು ಗಿರಿ ಅಂಕಲ್ ಎಂದು ಖಚಿತಪಡಿಸಿಕೊಳ್ಳಲು ಶ್ರಾವಣಿಗೆ ಅರ್ಧ ಕ್ಷಣಕ್ಕಿಂತ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಅಷ್ಟು ಹೊತ್ತಿನಲ್ಲಿ ಗಿರಿ ಅಂಕಲ್ ತಮ್ಮ ಬಂಗಲೆಯಿಂದ ಹೊರಬಿದ್ದು
ಅದೆಲ್ಲಿಗೆ ಅಷ್ಟೊಂದು ಅವಸರವಾಗಿ ಹೋಗ್ತಾ ಇದ್ದಾನೆ? ಶ್ರಾವಣಿಗೆ ಉತ್ತರ ಸಿಗಲಿಲ್ಲ. ಆ ಘಟನೆಯಾದ 3ನೇ ದಿನ ಬೆಳಗ್ಗೆಯೇ ಅವಳಿಗೆ ದಿನಪತ್ರಿಕೆಯೊಂದರಲ್ಲಿ ಆ ಸುದ್ದಿ ಕಾಣಿಸಿದ್ದು. ಶಿಶಿರ ಒಡವೆ ಹಿಂತಿರುಗಿಸಿದ್ದ. ಅವನ ಹೆಸರಿರಲಿಲ್ಲ, ಆದರೆ ಹಿಂತಿರುಗಿಸಿದ ಒಡವೆಗಳ ವಿವರಗಳಿದ್ದವು, ಗೃಹಿಣಿಯರ ಹೇಳಿಕೆಗಳಿದ್ದವು, ಪೊಲೀಸರ ಆಶ್ಚರ್ಯವಿತ್ತು, ಪತ್ರಿಕೆಗಳವರು ಬರೆದ ಪ್ರಶಂಸೆಯ ಸಾಲುಗಳಿದ್ದವು. ಅವನು ಅನಾಮತ್ತು 27 ಸರಗಳನ್ನ ಅತ್ಯಂತ ನಿಗೂಢವಾದ ರೀತಿಯಲ್ಲಿ ಹಿಂತಿರುಗಿಸಿದ್ದ. ಒಟ್ಟು 43.5 ತೊಲ. ಮೊದಲು ವಿಶ್ವೇಶ್ವರಪುರಂನ ಹೆಂಗಸಿನ ಸರವನ್ನ ಹಿಂತಿರುಗಿಸಿದವನು ಅನಂತರ ಮಲ್ಲೇಶ್ವರ, ಹೆಬ್ಬಾಳ, ರಾಜಾಜಿನಗರ, ಯಶವಂತಪುರ, ಡಾಲರ್ಸ್ ಕಾಲೋನಿ, ಹೀಗೆ ಗುರಿ ಇಟ್ಟುಕೊಂಡೇ ಹೊರಟವನಂತೆ ಒಬ್ಬೊಬ್ಬರದೇ ಮನೆಯ ಕದ ತಟ್ಟಿದ್ದ. ಅವರವರ ಒಡವೆ ಅವರವರಿಗೆ ಕರಾರುವಕ್ಕಾಗಿ ತಲುಪಿಸಿದ್ದ. ಚೈನು ಮಾಸಿರಲಿಲ್ಲ, ತೂಕ ಕಡಿಮೆಯಾಗಿರಲಿಲ್ಲ. ಕತ್ತಿನಿಂದ ಸೆಳೆದೊಯ್ಯುವಾಗ ಪಟ್ಟನೆ ಹರಿದಿತ್ತಲ್ಲ, ಅದರ ಬೆಸುಗೆ ಕೂಡ ಹಾಕಿಸಿ ತಂದಿದ್ದ. ನಿನ್ನೆಯಷ್ಟೇ ಎಲ್ಲೋ ಎತ್ತಿಟ್ಟು ಮರೆತು ಕಳೆದು ಹೋಯಿತೆಂದುಕೊಂಡಿದ್ದ ಸರ ಇವತ್ತು ಇದ್ದಕ್ಕಿದ್ದಂತೆ ಸಿಕ್ಕೀತೇನೋ ಎಂಬಂತೆ. ಪ್ರತಿ ಗೃಹಿಣಿಯು ತಾನು ದೂರು ಕೊಟ್ಟ ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿ ಹೇಳಿದ್ದಳು, ಸರ ಸಿಕ್ತು ಸರ್, ನಾನು ಕಳ್ಕೊಂಡಿದ್ನಲ್ಲ ಅಲ್ಲೇ ಬಿದ್ದಿತ್ತಂತೆ. ಪಾಪ ಇವತ್ತು ಬೆಳಗ್ಗೆ ಯಾರೋ ಹುಡುಗ ತಂದ್ಕೊಟ್ಟು ಹೋದ. ಕೇಸು ವಾಪಸ್ ತಗೊಳ್ತಿದ್ದೀನಿ ಸರ್. ಆದರೆ 27 ಜನರ ಪೈಕಿ ಯಾವೊಬ್ಬ ಗೃಹಿಣಿಯೂ ಶಿಶಿರನ ಮುಖ ನೋಡಿರಲಿಲ್ಲ. ಅವನು ಕೆಲವರ ಮನೆಗೆ ಸರವನ್ನ ಕೊರಿಯರ್ ಮಾಡಿದ್ದ, ಮತ್ತೆ ಕೆಲವರಿಗೆ ಕಿಟಕಿಯ ಸರಳ ಮೂಲಕ ತಲುಪಿಸಿದ್ದ. ತಲುಪಿತು ಎಂಬುದನ್ನು ಫೋನ್ ಮಾಡಿ ಖಾತರಿಪಡಿಸಿಕೊಂಡಿದ್ದ. ಒಡವೆ ಸಿಕ್ಕಿದ ಸಂತೋಷವನ್ನ ಆ ಗೃಹಿಣಿಯರು ವ್ಯಕ್ತಪಡಿಸುವ ಮೊದಲೇ ಫೋನ್ ಡಿಸ್ಕನೆಕ್ಟ್ ಮಾಡಿದ್ದ. ಒಬ್ಬ ಗೃಹಿಣಿಯನ್ನ ಮಾತ್ರ ಅವನೊಂದು ಅಪರೂಪದ ಪ್ರಶ್ನೆ ಕೇಳಿದ್ದ. ತಪ್ಪು ಮಾಡಿದ ನಿಮ್ಮ ಮಗ ತಾನು ಕದ್ದ ಸರ ವಾಪಸ್ ತಂದುಕೊಟ್ಟು ಕ್ಷಮೆ ಕೇಳಿದ್ದಿದ್ರೆ ನೀವು ಕ್ಷಮಿಸ್ತಿರ್ಲಿಲ್ವಾ ಅಮ್ಮ? ಆ 27 ಜನ ಗೃಹಿಣಿಯರು ಪೊಲೀಸರಿಗೆ, ಪತ್ರಿಕೆಗಳಿಗೆ ಫೋನ್ ಮಾಡಿದ್ರು. ಕೆಲವರು ಪತ್ರಿಕಾ ಕಚೇರಿಗಳಿಗೆ ಹೋಗಿ ಹೇಳಿಕೆಗಳನ್ನ ಕೊಟ್ಟು ಬಂದಿದ್ರು. ಅಸಲಿಗೆ ಸರಗಳನ್ನ ಕಳೆದುಕೊಂಡಿದ್ದ ತಾವೇ ಕೇಸು ವಾಪಸ್ ಪಡೆಯುವುದಾಗಿ ಹೇಳುತ್ತಿರುವಾಗ ಪೊಲೀಸರೇಕೆ ಕಟ್ಲೆ ಹಿಂದಕ್ಕೆ ತೆಗೆದುಕೊಳ್ಳಬಾರದು ಅಂತ ವಾದ ಮಾಡಿದ್ರು. ಪತ್ರಿಕೆಗಳ ಸಂಪಾದಕರು ಕ್ರೈಮ್ ಬಗ್ಗೆ, ಕಾನೂನಿನ ಬಗ್ಗೆ, ಪನಿಷ್ಮೆಂಟಿನ ಬಗ್ಗೆ, ಮನಃಪರಿವರ್ತನೆಯ ಬಗ್ಗೆ ಸಂಪಾದಕೀಯಗಳನ್ನೇ ಬರೆದಿದ್ದರು. ಬೆಂಗಳೂರಿನ ಎಲ್ಲ ಪತ್ರಿಕೆಗಳಲ್ಲೂ ಅವನದೇ ಸುದ್ದಿ. ಆದರೆ ಶ್ರಾವಣಿ ಒಬ್ಬಳ ಹೊರತಾಗಿ ಸರ ಕದ್ದು ಅವುಗಳನ್ನು ಕರಾರುವಕ್ಕಾಗಿ ಹಿಂತಿರುಗಿಸಿದ ಹುಡುಗನ ಹೆಸರು ಶಿಶಿರ್ ಚಂದ್ರ ಎಂಬ ಸಂಗತಿ ಜಗತ್ತಿನ ಮತ್ತೊಬ್ಬ ಜೀವಿಗೆ ಗೊತ್ತಿರಲಿಲ್ಲ. ಇವತ್ತಿನ ಪತ್ರಿಕೆ ನೋಡಿದ್ರ ಗಿರಿ ಅಂಕಲ್? 27 ಒಡವೆನೂ ವಾಪಸ್ ಕೊಟ್ಬಿಟ್ಟಿದ್ದಾನಂತೆ ಕಳ್ಳ. ಡೈನಿಂಗ್ ಟೇಬಲ್ನ ಮುಂದೆ ಕಾಫಿ ಹೀರುತ್ತಿದ್ದ ಗಿರಿ ಅಂಕಲ್ನ ಕಡೆಗೆ ಅವತ್ತಿನ ದಿನಪತ್ರಿಕೆ ತಳ್ಳುತ್ತಾ ಕೇಳಿದಳು ಶ್ರಾವಣಿ. ಸುದ್ದಿ ಇಂಟ್ರೆಸ್ಟಿಂಗ್ ಆಗಿದೆ. ಸರ ಕದ್ದಿದ್ದಕ್ಕಿಂತ ಅದನ್ನು ವಾಪಸ್ ಮಾಡಿರೋ ಜಾಣತನ ಮೆಚ್ಕೋಬೇಕು. ಅವನ್ಯಾರೋ ತೀರಾ ಬುದ್ಧಿವಂತ ಕಳ್ಳ. ತೀರಾ ಬುದ್ಧಿವಂತರಿಗೆ ಮಾತ್ರ ಅಂಥ ಅಪ್ರಾಮಾಣಿಕತೆ ಇರುತ್ತೆ. ಅಂಥವರಲ್ಲೇ ಈ ಥರದ ವಿಲಕ್ಷಣ ಪ್ರಾಮಾಣಿಕತೆನೂ ಇರುತ್ತೆ. ಹಿ ಈಸ್ ಬ್ರೂಟಲಿ ಹಾನೆಸ್ಟ್. ಪ್ರಾಮಾಣಿಕನಾಗಿರೋಕು ಧೈರ್ಯ ಬೇಕಲ್ಲ ಮಗಳೇ. ಕೊನೆಯ ಗುಟುಕು ಕಾಫಿ ಕುಡಿಯುತ್ತಾ ಮಾತನಾಡಿದ ಗಿರಿ ಅಂಕಲ್ ದನಿಯಲ್ಲಿ ಅಪರೂಪದ ಆರ್ದ್ರತೆ ಇತ್ತು. ಅಕಸ್ಮಾತ್ ಅವನ್ ಯಾರನ್ನೋ ಪ್ಲೀಸ್ ಮಾಡಬೇಕು ಅಂತ ಹೀಗೆ ಒಡವೆ ಹಿಂತಿರುಗಿಸಿದ್ರೆ? ಪಕ್ಕನೆ ಕೇಳಿದಳು ಶ್ರಾವಣಿ. ಯಾರನ್ನೋ ಪ್ಲೀಸ್ ಮಾಡೋಕೆ ಅಂತ ಒಡವೆ ಕದಿಬಹುದು ಶ್ರಾವಣಿ, ಆದರೆ ತನ್ನನ್ನ ತಾನು ಪ್ಲೀಸ್ ಮಾಡ್ಕೊಳ್ಳೋಕೆ ಮಾತ್ರ ಒಬ್ಬ ಮನುಷ್ಯ ಕದ್ದ ಒಡವೆ ಹಿಂತಿರುಗಿಸ್ತಾನೆ. ತನಗೆ ತಾನು ಉತ್ತರ ಹೇಳ್ಕೊಳ್ಳೋ ಮನುಷ್ಯ ಇದಾನಲ್ಲ, ಅವನ ಪ್ರಾಮಾಣಿಕತೆನ ಸಸ್ಪೆಕ್ಟ್ ಮಾಡಬೇಡ ಮಗಳೇ ಅನ್ನುತ್ತಾ ಗಿರಿ ಅಂಕಲ್ ಮಾತು ಮುಗಿಸುತ್ತಿದ್ದರೆ ಇವತ್ತ್ಯಾಕೋ ಗಿರಿ ಅಂಕಲ್ ವಿಪರೀತ ಭಾವುಕರಾಗ್ತಿದ್ದಾರೆ ಅಂದ್ಕೊಂಡು ಶ್ರಾವಣಿ. ಅಕಸ್ಮಾತ್ 43.5 ತೊಲಕ್ಕಿಂತ ಹೆಚ್ಚಿನ ಮೊತ್ತದ ಚಿನ್ನ ಕದ್ದಿದ್ದು ಆ ಹಣದಲ್ಲಿ ಇವೆಲ್ಲ ಒಡವೆ ಬಿಡಿಸಿ ತಂದ್ಕೊಟ್ಟಿರೋ ಚಾನ್ಸ್ ಇಲ್ಲ ಅಂತೀರಾ? ತುಂಟತನವಿತ್ತು ಶ್ರಾವಣಿಯ ದನಿಯಲ್ಲಿ. ಇನ್ನೊಂದು ಮೊಳೆ ಜಾಸ್ತಿ ಹೊಡೆದಿದ್ರೆ ಯೇಸು ಕ್ರಿಸ್ತ ತನ್ನನ್ನ ಕೊಂದೋರ್ನ ಕ್ಷಮಿಸ್ತಾ ಇರ್ಲಿಲ್ವೇನೋ ಅಂತ ಅನುಮಾನಿಸಿದ ಹಾಗಿದೆ ನಿನ್ನ ವಾದ.
ಹೀಗೆ ಮಾತಾಡಿದಾಗೆಲ್ಲ ನೀನು ತುಂಬಾ ದೊಡ್ಡವಳಾಗ್ಬಿಟ್ಟೆ ಅನ್ಸುತ್ತೆ ಶ್ರಾವಣಿ ಅಂದ ಗಿರಿ ಅಂಕಲ್ನ ದನಿಯಲ್ಲಿ ಇಲ್ಲಿಗಿನ್ನೂ ಈ ಕುರಿತಾದ ವಾದ ಸಾಕು ಎಂಬ ಭಾವವಿತ್ತು. ಕಾಲೇಜಿಗೆ ಹೊರಟ ಶ್ರಾವಣಿಯ ಚೀಲದಲ್ಲಿ ನೋಬಡಿ ಸನ್ ಪುಸ್ತಕವಿತ್ತು. ಅದರ ಮೊದಲ ಪುಟದಲ್ಲಿ ಪ್ರಾಮಾಣಿಕತೆಗೆ ಕಂಗ್ರಾಟ್ಸ್. ಇದನ್ನ ಹುಡುಗಿಯೊಬ್ಬಳ ಮೆಚ್ಚುಗೆ ಅಂತ ಅಪಾರ್ಥ ಮಾಡಿಕೊಳ್ಳದಿರುವಷ್ಟು ಪ್ರಾಮಾಣಿಕತೆ ನಿನಗೆ ಇದೆ ಎಂಬ ನಂಬಿಕೆಯೊಂದಿಗೆ ಇಂತಿ ಶ್ರಾವಣಿ ಎಂದು ಮುದ್ದಾದ ಅಕ್ಷರಗಳಲ್ಲಿ ಬರೆದಿದ್ದಳು. ಎಲ್ಲ ಸರಗಳನ್ನು ಹಿಂತಿರುಗಿಸಿದ ದಿನ ಕಾಲೇಜಿನ ಎದುರಿಗಿರುವ ಇರಾನಿ ಚಾಯ್ ಅಂಗಡಿಗೆ ಬಂದು ತನ್ನೊಂದಿಗೆ ಕುಳಿತು ಅರ್ಧ ಕಪ್ ಟೀ ಕುಡಿದು ಹೋಗಬೇಕು ಎಂದು ವಿನಂತಿಸಿಕೊಂಡಿದ್ದ ಶಿಶಿರ್. ಅಷ್ಟರ ಮಟ್ಟಿಗಿನ ಎನ್ಕರೇಜ್ಮೆಂಟ್ಗೆ ಅವನು ಅರ್ಹನೂ ಹೌದು ಎನಿಸಿತ್ತು. ಪುಸ್ತಕವನ್ನ ಒಳ್ಳೆಯ ಕಸಿನ್ ಮೂಲಕ ತಲುಪಿಸಿದರೆ ಸಾಕು ಅಂದಿದ್ದ. ಅದರ ಬದಲಿಗೆ ಅವನ ಕೈಗೆ ಪುಸ್ತಕ ಕೊಟ್ಟು ಅವನೊಂದಿಗೆ ಅರ್ಧ ಕಪ್ ಟೀ ಕುಡಿದು ಪ್ರಾಮಾಣಿಕತೆಗೆ ಅಭಿನಂದನೆ ತಿಳಿಸಿ ತೀರಾ ಎದ್ದು ಬರುವ ಮುನ್ನ, ನೀನು ಸರ ಕದಿಯೋ ವಿಷಯ ನನಗೆ ಗೊತ್ತಾದದ್ದು ಹೇಗೆ ಅಂತ ಗೊತ್ತಾ ಎಂಬ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ಹೇಳಿ ಅವನಿಗೊಂದು ಪುಟ್ಟ ಶಾಕ್ ಕೊಡಬೇಕು. ಹುಡುಗನ ಅಹಂಕಾರದ ಮಹಲು ಕೆಡವಲು ಹುಡುಗಿಯ ಇಷ್ಟು ಮಾತ್ರದ ಬುದ್ಧಿವಂತಿಕೆ ಸಾಕು. ಹಾಗಂತ ಅವನಿಗೆ ಹೇಳಿಯೂ ಬರಬೇಕು. ಅಲ್ಲಿಗೆ ಈ ತಣ್ಣನೆ ಕಣ್ಣಿನ ವಿಲಕ್ಷಣ ಹುಡುಗ ಬೆನ್ನು ಬಿದ್ದು ಸತಾಯಿಸುತ್ತಿರುವ ಎಪಿಸೋಡ್ ಮುಗೀತದೆ ಅಂದುಕೊಂಡೆ ಕೈನೆಟಿಕ್ನ ಕಿವಿ ಹಿಂಡಿದಳು ಶ್ರಾವಣಿ. ತಲುಪೋ ಹೊತ್ತಿಗೆ ಕಾಲೇಜ್ ಆಗಲೇ ಗಂಭೀರವಾಗಿ ಹೋಗಿತ್ತು. ಮೊದಲ ಪೀರಿಯಡ್ನ ಪಾಠ ಆರಂಭವಾಗಿತ್ತು. ಒಂದರ್ಥದಲ್ಲಿ ಒಳ್ಳೆಯದೇ ಆಯಿತು. ವಳ್ಳಿಗೆ ಅದೆಲ್ಲ ವಿವರಣೆ ಕೊಡಬೇಕಿಲ್ಲ. ಶಿಶಿರ ಕ್ಲಾಸಿಗೆ ಹೋಗಿಲ್ಲವಾದರೆ ಕಾಲೇಜಿನ ಎದುರಿಗಿನ ಇರಾನಿ ಚಾಯ್ ಅಂಗಡಿಯಲ್ಲಿ ಕುಳಿತಿರುತ್ತಾನೆ. ಅವನ ಅರ್ಧ ಕಪ್ ಚಹದ ಪ್ರಾಮಿಸನ್ನು, ಬೆನ್ನು ಬೀಳುವ ಎಪಿಸೋಡುಗಳ ಕೊನೆಯ ಕಂತನ್ನು ಒಂದೇ ಸಲಕ್ಕೆ ಮುಗಿಸಿಬಿಟ್ಟಂತಾಗುತ್ತದೆ ಅಂದುಕೊಂಡು ಕೈನಿಯ ಸ್ಕೂಟರ್ ಸ್ಟ್ಯಾಂಡಿನಲ್ಲಿ ನಿಲ್ಲಿಸಿ ಚಾಯ್ ಅಂಗಡಿಯ ಕಡೆಗೆ ನಡೆದಳು ಶ್ರಾವಣಿ. ಇರಾನಿ ಹೋಟೆಲ್ಲು ಹೆಚ್ಚು ಕಡಿಮೆ ನಿರ್ಮಾನುಷವಾಗಿತ್ತು. ಕಿಟಕಿಯ ಬಳಿ ಕುಳಿತ ಹುಡುಗನೊಬ್ಬ ಸಿಗರೇಟ್ ಸೇದುತ್ತಿದ್ದನಾದರೂ ಅವನು ಶಿಶಿರನಲ್ಲ. ಚಾಯ್ ಅಂಗಡಿಯ ರೇಡಿಯೋ ತಲತ್ ಮಹಮೂದನ ಹಳೆ ಹಿಂದಿ ಹಾಡು ಗುನುಗುತ್ತಿದೆ. ಹಮ್ಸೆ ಆಯಾ ನಾ ಗಯಾ ತುಮ್ಸೆ ಬುಲಾಯಾ ನಾ ಗಯಾ. ಅರ್ಧ ಕಪ್ ಚಹಾ ತರಿಸಿಕೊಂಡಳು. ಶಿಶಿರ ಬರಲಿಲ್ಲ. ಮೊದಲ ಪೀರಿಯಡ್ ಮುಗಿಸಿಕೊಂಡು ಬರಬಹುದು ಅಂದ್ಕೊಂಡು ಕಾದಳು. ಎರಡನೇ ಅರ್ಧ ಕಪ್ಪು ಮುಗಿಯಿತು. ಶಿಶಿರ ಬರಲಿಲ್ಲ. ಇತ್ತೀಚೆಗೆ ಅವನು ಇರಾನಿ ಚಾಯ್ ಅಂಗಡಿಗೆ ಬರುತ್ತಿಲ್ವಾ ಅಂತ ಹೋಟೆಲಿನ ಮಾಲೀಕನನ್ನ ಕೇಳಬೇಕೆಂದುಕೊಂಡಳಾದರೂ ಸಂಕೋಚವೆನ್ನಿಸಿ ಸುಮ್ಮನಾದಳು. ಎರಡನೇ ಪೀರಿಯಡ್ ಆರಂಭವಾಗುವ ಹೊತ್ತು ಸಮೀಪಿಸಿತು. ಶಿಶಿರ ಬರಲಿಲ್ಲ. ಬಂದ ಒಂದಿಬ್ಬರು ಹುಡುಗರು ಯಾವತ್ತಿಗೂ ಇರಾನಿ ಹೋಟೆಲಿಗೆ ಬಾರದಿದ್ದ ಶ್ರಾವಣಿಯನ್ನ ಆಶ್ಚರ್ಯ, ಅನುಮಾನ ಮತ್ತು ಕುತೂಹಲ ಬೆರೆತ ಕಣ್ಣುಗಳಲ್ಲಿ ನೋಡುತ್ತಾ ಎದುರಿನ ಟೇಬಲ್ಲಿಗೆ ಕುಳಿತರು. ಅವರ ಬಿರುಗಣ್ಣು ನೋಡಿದಾಗಲೆಲ್ಲ ಶ್ರಾವಣಿಗೆ ಅದೇಕೋ ಶಿಶಿರನ ತಣ್ಣನೆಯ ಕಣ್ಣುಗಳೇ ನೆನಪಾಗ್ತಾ ಇದ್ವು. ಇನ್ನೇನು ಎರಡನೆಯ ಪೀರಿಯಡ್ ಆರಂಭವಾಗಲಿದೆ ಅನ್ನಿಸಿದಾಗ ಎಲ್ಲ ಬಿಟ್ಟು ಒಬ್ಬ ಸರಗಳ್ಳನ ವಿನಂತಿ ಮನ್ನಿಸಲಿಕ್ಕಾಗಿ ತನ್ನಂಥ ತಾನು ಇರಾನಿ ಚಾಯ್ ಅಂಗಡಿಯಲ್ಲಿ ಹೀಗೆ ಗಂಟೆಗಟ್ಟಲೆ ಕಾಯುತ್ತಾ ಕುಳಿತುಕೊಳ್ಳೋದಾ? ಸ್ಟುಪಿಡ್ ಅಂತ ತನ್ನಲ್ಲಿ ತಾನೇ ಉದ್ಗರಿಸಿಕೊಂಡು ಮೇಲೆದ್ದಳು. ಕ್ಲಾಸ್ ತಲುಪಿ ಒಳ್ಳೆಯ ಪಕ್ಕದಲ್ಲಿ ಪಿಸುಗುಟ್ಟುತ್ತಾ ಕೂರೋ ಹೊತ್ತಿಗೆ ಸಾಫ್ಟ್ ಐಸ್ ಶಿಶಿರ ಮರೆತೆ ಹೋಗಿರ್ತಾನೆ ಅಂದುಕೊಂಡು ಲಗಬಗೆಯಿಂದ ಕಾಲೇಜಿನ ಕಡೆಗೆ ನಡೆದು ಹೋದಳಾದರೂ ಕ್ಲಾಸಿನೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಅವಳ ಕಣ್ಣು ಹುಡುಕಿದ್ದು ಮೊದಲ ಬೆಂಚಿನ ಕೊನೆಯ ಸಿಟಿನಲ್ಲಿ ಕುಳಿತಿರುತ್ತಿದ್ದ ಶಿಶಿರನನ್ನೇ. ಆದರೆ ಶಿಶಿರ್ ಅಲ್ಲಿರಲಿಲ್ಲ. ಅವತ್ತದೇಕೋ ಶ್ರಾವಣಿಗೆ ಎಂದಿನಂತೆ ಗಮನವಿಟ್ಟು ಪಾಠ ಕೇಳಲಾಗಲಿಲ್ಲ. ಕ್ಲಾಸ್ ಬೋರಾದಾಗ ಎಂದಿನಂತೆ ಒಳ್ಳೆಯೊಂದಿಗೆ ಕಳ್ಳದನಿಯಲ್ಲಿ ತಮಾಷೆಯಾಗಿ ಮಾತಾಡುತ್ತಿದ್ದವಳು ಅವತ್ತು ಅದು ಸಾಧ್ಯವಾಗಲಿಲ್ಲ. ತೀರಾ ಕ್ಲಾಸ್ ಮುಗಿದು ಎದ್ದು ಹೋಗುವಾಗ ಶಿಶಿರ ಪೊಲೀಸರ ಕೈಗೇನಾದರೂ ಸಿಕ್ಕಿಬಿದ್ದಿರಬಹುದಾ ಎಂಬ ಪ್ರಶ್ನೆ ಅದೆಲ್ಲಿಂದಲೋ ಹಠಾತ್ತನೆ ಉದ್ಭವವಾಗಿ ಒಂದು ಅರ್ಥವಾಗದಂತಹ ತಳಮಳ ಅವಳನ್ನು ಆಕ್ರಮಿಸಿಕೊಂಡು ಬಿಟ್ಟಿತ್ತು. ಅವತ್ತು ಸಾಯಂಕಾಲವಾದರೂ ಅವನು ಕಾಣಿಸಲಿಲ್ಲ. ಒಳ್ಳೆಯ ಮನೆಯ ತಿರುವು, ಕಬ್ಬನ್ ಪಾರ್ಕಿನ ಸೆಂಟ್ರಲ್ ಲೈಬ್ರರಿಯ ಕಾರಿಡಾರು, ಮಧ್ಯರಾತ್ರಿಯಲ್ಲಿ ಕಿಟಕಿ ತೆರೆದರೆ ಕಾಣುವ ಕಪ್ಪನೆ ಬಯಲು, ಎಲ್ಲೂ ಶಿಶಿರ ಕಾಣಲಿಲ್ಲ. ಹಾಗೆ ತನ್ನನ್ನ ಕೆಲವೇ ದಿನಗಳ ಮಟ್ಟಿಗೆ ಬೆನ್ನು ಬಿದ್ದು ಹಿಂಬಾಲಿಸಿ ಬಂದು
ತನ್ನ ದಿನಚರಿಯ ಒಳಕ್ಕೆ ತನಗೇ ಗೊತ್ತಿಲ್ಲದೆ ದಾಖಲಾಗಿ ಎಲ್ಲೋ ಅವ್ಯಕ್ತ ಸ್ತರದಲ್ಲಿ ತನ್ನನ್ನು ಸಣ್ಣಗೆ ಹೆದರಿಸಿ ತನ್ನಿಂದ ನಿಂದನೆಗೆ ಒಳಗಾಗಿ ತನಗೋಸ್ಕರ ವಿಚಿತ್ರವಾದದ್ದೊಂದು ಪ್ರಾಮಾಣಿಕ ಸಾಹಸವನ್ನು ಮಾಡಿದ ಶಿಶಿರ್ ಎಂಬ ಮೃದು ಕಂಗಳ ಹುಡುಗ 15 ದಿನಗಳಾದರೂ ಕಣ್ಣಿಗೆ ಬೀಳದೆ ಹೋದಾಗ ಇದೊಂದು ಎಪಿಸೋಡು ಮುಕ್ತಾಯ ಕಾಣದೆ ಅರ್ಧಕ್ಕೆ ಮುಗಿದು ಹೋಯಿತಾ ಅಂದುಕೊಂಡಳೆ ಹೊರತು ತನಗೇ ಗೊತ್ತಿಲ್ಲದೆ ತನ್ನೊಂದಿಗೆ ಪ್ರಾಮಾಣಿಕತೆಯ ಬೆಟ್ ಕಟ್ಟಿದ ಶಿಶಿರ ಏನಾಗಿ ಹೋಗಿರಬಹುದು ಅಂತ ಅವಳು ಯೋಚಿಸಲೇ ಇಲ್ಲ. ಅದೊಂದು ಮುಂಜಾನೆ ಸ್ಕೂಟರ್ ಸ್ಟ್ಯಾಂಡಿನಲ್ಲಿ ಸಿಕ್ಕ ಒಳ್ಳಿ ನೋಬಡಿ ಸನ್ ಪುಸ್ತಕ ಹಿಂತಿರುಗಿಸಿದಾಗ ಮಾತ್ರ ಶಿಶಿರ್ ಚಂದ್ರ ಹಳೆಯ ಗಾಯದಂತೆ ನೆನಪಾದ. ಮನುಷ್ಯನೊಬ್ಬನ ಪ್ರಾಮಾಣಿಕತೆಯನ್ನ ಮೆಚ್ಚೋದು ಕೂಡ ತನ್ನ ಘನತೆಗೆ, ಶ್ರೀಮಂತಿಕೆಗೆ, ಅಂತಸ್ತಿಗೆ ಮತ್ತು ಸೌಂದರ್ಯಕ್ಕೆ ಧಕ್ಕೆ ಬರುವ ಸಂಗತಿ ಅಂದುಕೊಂಡಿರುವ ಶ್ರಾವಣಿಗೆ ಈ ಪುಸ್ತಕವನ್ನ ಥ್ಯಾಂಕ್ಸ್ ಸಮೇತ ಹಿಂತಿರುಗಿಸ್ತಾ ಇದ್ದೀನಿ. ತಡವಾದದ್ದಕ್ಕೆ ಕ್ಷಮೆ. ನಾನಿರುವ ಜಾಗದಿಂದ 13 ಕಿಲೋಮೀಟರ್ ನಡೆದು ಬಂದರೆ ಮೊದಲ ಪೋಸ್ಟ್ ಆಫೀಸ್ ಸಿಗುತ್ತದೆ. ಒಂದು ಪುಸ್ತಕ ಅಂಚೆಯಲ್ಲಿ ಕಳಿಸಲಿಕ್ಕೆ ತಗಲೋ ವೆಚ್ಚ 3/4 ದಿನದ ಕೂಲಿ. ಒಬ್ಬ ಸರಗಳ್ಳನ ಪ್ರಾಮಾಣಿಕತೆಗೆ ಇವತ್ತಲ್ಲ ಇನ್ನು 100 ವರ್ಷಗಳ ನಂತರವಾದರೂ ಅರ್ಧ ಕಪ್ ಇರಾನಿ ಚಾಯ್ ಸಿಗುತ್ತದೆ ಅಂತಾದರೆ ಪ್ರಾಮಾಣಿಕತೆಗೆ ಹ್ಯಾಟ್ಸ್ ಆಫ್. ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುತ್ತಾ ಮಧ್ಯದ ಬಿಡುವಿನಲ್ಲಿ ಪುಸ್ತಕ ಓದಿ ಮುಗಿಸಿದ್ದಕ್ಕೆ ಕ್ಷಮೆ ಇರಲಿ. ಪುಸ್ತಕ ಅಲ್ಲಲ್ಲಿ ಕಪ್ಪಾಗಿದೆ. ನಿನ್ನನ್ನು ಪದೇ ಪದೇ ನೆನಪು ಮಾಡಿಕೊಂಡದ್ದಕ್ಕೆ ಕ್ಷಮೆ ಇರಲಿ. ಮನಸ್ಸಿಗದು ಅಭ್ಯಾಸವಾಗಿದೆ. ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕಾಗಿ ಪ್ರಾಮಾಣಿಕನಾಗೋದು ನನ್ನ ಜಾಯಮಾನವಲ್ಲ. ನಿಮಗದು ಯಾವತ್ತೋ ಗೊತ್ತಾಗುತ್ತದೆ. ಇಂತಿ ಶಿಶಿರ್. ಅತ್ಯಂತ ಶ್ರದ್ಧೆಯಿಂದ ಮುದ್ದಾದ ಅಕ್ಷರಗಳಲ್ಲಿ ಬರೆದ ಪತ್ರವೊಂದನ್ನು ಶಿಶಿರ್ ಚಂದ್ರ ಆ ಪುಸ್ತಕದ ಪುಟಗಳ ಪೈಕಿ ಒಂದು ಪುಟವನ್ನಾಗಿಸಿ ಜೋಡಿಸಿ ಕಳಿಸಿದ್ದ. ಅದು ಒಳ್ಳಿಯ ಕಸಿನ್ನ ವಿಳಾಸಕ್ಕೆ ಹೊಂದಿತ್ತು. ಅವಳ ಕಸಿನ್ ಒಳ್ಳಿಗೆ ತಂದುಕೊಟ್ಟಿದ್ದ. ಈಗ ಒಳ್ಳಿ ಶ್ರಾವಣಿಯ ಕೈಗಿತ್ತಿದ್ದಳು. ಶ್ರಾವಣಿಗೆ ಆಶ್ಚರ್ಯವಾದ ಸಂಗತಿ ಅಂದರೆ 2 ಕೈ ದಾಟಿ ಬಂದಿದ್ದಾಗಿಯೂ ಆ ಪುಸ್ತಕದ ಪುಟಗಳ ನಡುವೆ ಪತ್ರವೊಂದಿದೆ ಎಂಬ ಸಂಗತಿ ಗೊತ್ತಾದದ್ದು ತನಗೊಬ್ಬಳಿಗೆ. ಏಕೆಂದರೆ ಆ ಪುಸ್ತಕದ 116ನೇ ಪುಟವನ್ನ ಅವಳು ಪದೇ ಪದೇ ಓದಿಕೊಳ್ಳುತ್ತಿದ್ದಳು. ಶಿಶಿರ್ ಚಂದ್ರ ಆ ಪುಟಕ್ಕೆ ಹೊಂದಿಸಿಯೇ ತನ್ನ ಪತ್ರ ಇರಿಸಿ ಕಳಿಸಿದ್ದ. 116ನೇ ಪುಟ ಅಲ್ಲಲ್ಲಿ ಕಪ್ಪಗಾಗಿತ್ತು. ಅವನು ಬರೆದ ಪತ್ರದ ಮಧ್ಯೆ ಅಲ್ಲಲ್ಲಿ ನೀರ ಹನಿ ಬಿದ್ದಂತೆ ಅಕ್ಷರಗಳು ಮಸುಕು ಮಸುಕಾಗಿದ್ದವು. ಅದು ಕಣ್ಣೀರ? ಶಿಶಿರ್ ಚಂದ್ರ ಕಲ್ಲಿದ್ದಲ ಗಣಿಯಲ್ಲಿ ಏನು ಮಾಡ್ತಾ ಇದ್ದಾನೆ?